ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇರುವವರ ಗಮನ ಇವತ್ತು ಮೈಸೂರು ಕಡೆ ಇತ್ತು. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರೋರಿದ್ದು. ಮೈಸೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಯಾವುದೇ ಅಧಿಕೃತ ಕಾರ್ಯಕ್ರಮ ಅಂತಿರಲಿಲ್ಲ. ಅವರು ತಮಿಳುನಾಡಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಮೈಸೂರು ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದರು. ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಹೋದರು. ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಏರ್ಪೋರ್ಟ್ನಲ್ಲಿ ಬರಮಾಡಿಕೊಳ್ತಾರೆ. ಈ ಸುದ್ದಿ ನಿನ್ನೆ ಬಂತು. ರಾತ್ರಿ ಅಷ್ಟೊತ್ತಿಗೆ ಖಚಿತ ಆಯಿತು DCM DK ಶಿವಕುಮಾರ್ ಕೂಡ ಅಲ್ಲೇ ಇರ್ತಾರೆ ಅಂತ. ಅಲ್ಲಿ ನಾಯಕತ್ವ ಬದಲಾವಣೆಯ ವಿಷಯ ಪ್ರಸ್ತಾಪ ಆಗಬಹುದು. ಸಚಿವ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಗೆ ಕೇಳಬಹುದು ಇತ್ಯಾದಿ ಚರ್ಚೆಗಳಿದ್ದು. ಬಜೆಟ್ ಪ್ರಿಪರೇಷನ್ ಆರಂಭಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಎಲ್ಲ ಮಾತುಗಳು ಬಂದಿದ್ವು, ಏನೂ ಆಗಿಲ್ಲ. 2 ನಿಮಿಷಗಳ ಭೇಟಿ ಅಷ್ಟೇ, 2 ನಿಮಿಷ. ಮುಖ್ಯಮಂತ್ರಿಗಳಿಬ್ಬರು ರಾಹುಲ್ ಗಾಂಧಿ ಅವರನ್ನು ಸ್ವಾಗತಿಸಿದರು, ಬೀಳ್ಕೊಟ್ಟು 2 ನಿಮಿಷದಲ್ಲಿ ಮುಗಿದೋಯ್ತು. ರಾಜಕೀಯ ಚರ್ಚೆಗೂ ಆಸ್ಪದವೇ ಇರಲಿಲ್ಲ. ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಒಂದು ಅಂತರ ಇತ್ತು. ನಾನೊಂದು ತೀರ ನೀನೊಂದು ತೀರ ಅನ್ನುವಂತೆ. ರಾಹುಲ್ ಗಾಂಧಿ ಅವರನ್ನ ಹೆಲಿಕಾಪ್ಟರ್ ಹತ್ತಿಸಿ ಇಬ್ರು ಹೊರಗೆ ಬಂದರು. ಮುಖ್ಯಮಂತ್ರಿಗಳು ಮಾಧ್ಯಮದವರ ಜೊತೆ ಮಾತಾಡೋದಕ್ಕಂತ ಬಂದರು. ಉಪಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟೋದು. ಮಗಳನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಅವರು ಹೊರಟು ಬಿಟ್ರು. ಇಂಥ ಬೆಳವಣಿಗೆಗಳ ಮಧ್ಯದಲ್ಲಿಯೂ DK ಶಿವಕುಮಾರ್ ಬಣ ತಾರೀಖುಗಳ ಮೇಲೆ ತಾರೀಖುಗಳನ್ನು ಕೊಡ್ತಾ ಇದೆ. ಶಿವಗಂಗಾ ಬಸವರಾಜು ಅವರು ಹೇಳಿದ್ರು, ಇನ್ನು 2 ದಿನಗಳಲ್ಲಿ ಪೂರಕ ವಾತಾವರಣ ಬರುತ್ತೆ ಅಂತ.
ಜನವರಿ 16ನೇ ತಾರೀಕು ಮಾತಾಡ್ತೀನಿ ಅಂದ್ರು ಶಿವಗಂಗಾ ಬಸವರಾಜು. DK ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕದಲೂರು ಉದಯ್ ಹೇಳಿದ್ರು. ಸ್ವಲ್ಪ ಟೈಮ್ ಕೊಡ್ರಿ, 2 ದಿನ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. ಈ 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಆಗಬೇಕು ಅನ್ನೋ ಆಸೆ ನಮಗಿದೆ. ಅಂತಿಮವಾಗಿ ಹೈಕಮಾಂಡ್ ಯಾವತ್ತು ಹೇಳ್ತಾರೆ ಆವತ್ತು ಏನಾದ್ರು ತೀರ್ಮಾನ ಆಗ್ತದೆ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ, ಆಗಬೇಕು ಅನ್ನೋ ಆಸೆನೂ ನಮ್ದು ಇದೆ. ಈಗ CM ಅವ್ರನ್ನ ಬಿಟ್ಕೊಡಿ ಅಂತೂ ಯಾರು ಕೇಳ್ತಿಲ್ಲ. ಬಟ್ ಏನಂದ್ರೆ ಅವರ ಒಂದು ಶ್ರಮಕ್ಕೆ ಅವ್ರಿಗೊಂದು ಅವಕಾಶ ಬೇಕು ಅನ್ನುವಂಥದ್ದು ಎಲ್ಲರದ್ದು ಬೇಡಿಕೆ. ಕೊಟ್ಟು ಮಾತ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡಲ್ಲ. ಈಗ ನಾವು ಚರ್ಚೆಯಲ್ಲಿ ಇರಲಿಲ್ಲ. ವದಂತಿಗೆ ನಾವೇನು ಕಿವಿ ಕೊಡೋದು ಬೇಡ, ಅಧಿಕೃತವಾಗಿ ಬರಲಿ. ಹೈಕಮಾಂಡು ನಮ್ಮ ರಾಜ್ಯಕ್ಕೆ ಬಂದಾಗ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋ ಕೆಲಸನ ಪ್ರತಿಯೊಬ್ಬರು ಮಾಡ್ತಾರೆ. ಇವರು ಕೂಡ ಇವತ್ತು ಹೋಗಿ ಮೈಸೂರಿನಲ್ಲಿ ಭೇಟಿ ಮಾಡಿ ರಿಸೀವ್ ಮಾಡಿಕೊಂಡು ಚರ್ಚೆ ಏನಾರು ಇದ್ದಾಗ ಡೆಲ್ಲಿಲಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.